ಹಿಡ್ಕೊಳ್ಳಿ ಹಾಂಗೆ ಯೋ ನಿಜೇ ನೋಡೋದಾಗ್ತ ತಗೋಗು ಮಗ ತಗೋಗು ಅಂಗಿಗೆ ಹಾಕ್ಸ್ಕೊಂಡ್ರೆ ಮೇಣ ಅದು ಅತ್ತ ಅದೇ ಒಲ್ಲಿ ಯಪ್ಪ ನೀ ದೊಡ್ಡ ಕಾಯ್ದಿಲ್ಲ ನನಗೆ ಮುದುಕಾದಿ ನಾನು ಬಕಾಸುರ ಅಲ್ಲ ಇದು ಹಲಸಿನ ಹಣ್ಣು ಹಲಸಿನ ಹಣ್ಣನ್ನು ಬಕಾಸುರ ಹಂಗೆ ಕೊಯ್ತದೆ ಹೇಳಿ ಈಗ ಬತ್ತಲ್ಲ ಸಾಮಾನ್ಯ ಇದನ್ನ ನೋಡಿ ಅಯ್ಯಪ್ಪ ಇದೆಂತ ಇದೀಗ ಎಂತ ಇದು ತೆಕ್ಕ ನೀನೊಂದು ತೆಕ್ಕ ಬೇಗನೆಯ ಹಾ ಸಾಮಾನ್ಯ ಹಣ್ಣು ಒಂದು ತೆಕ್ಕ ಮಗ ಸಾಕ್ರು ನನ್ನ ಅಲ್ಲ ಈಗ ಇದು ಹಲಸಿನ ಹಣ್ಣು ಎಂತದು ಈಗ ಇದು ತಿಂದು ಖಾಲಿ ಮಾಡೋದ ನಂಗಮ್ಮ ಅಲ್ಲೇ ನಾ ಒಂದು ಎರಡು ಕಡುಬು ಮಾಡ್ಬಿಡ್ತೀವಿ ಹಾ ಕಡುಬು ಮಾಡವು ಮಾಡಿದ್ವಿ ಈಗ ನೀ ತಿಂಬಲಲ್ದ ಮಾಡಿದ್ದು ನಂಗ ತಿಂದು ಖಾಲಿ ಮಾಡೋಣ ಇದ್ರಲ್ಲಿ ಎತ್ತಕ್ಕೆ ಕಡೆಗೆ ಲಿಂಬು ಸಣ್ಣ ಪಟ ಪಟ ಇದ್ರಲ್ಲಿ ಹಾಕಿ ಇದ್ರಲ್ಲಿ ಹಾಕಿ ಪಟ ಪಟ ನಿಮಗೆ ನಂಬಲ್ ಗೊತ್ತಿಲ್ಲ ಮರ ಈಗ ಇಲ್ಲಿ ಎಲ್ಲರೂ ಉದುರಲಡ್ಡಿಲ್ಲ ಈಗ ಡುಬು ಡುಬು ಡುಬುನೇಯ ಇದೆ ಎಲ್ಲ ಇದು ಮಂಗಣ್ಣ ಆಸೆಗೆ ಮಿತಿ ಇಲ್ಲ ಅಕ್ಕರೆ ಅರಿವಿಲ್ಲ ಗಂಧಕ್ಕೆ ಮರವೇ ಸ್ಥಿರವಿಲ್ಲ ಹೆಣ್ಣಿಗೆ ಅಮ್ಮನ ಮಡಿಲೆ ಕೊನೆಯಿಲ್ಲ ತೆಂಗು ತನಗಲ್ಲ ಬಾಳೆಯು ಮನಕಲ್ಲ ಹುಟ್ಟಿದ ಊರಲಿ ನದಿಯಿಲ್ಲ ಮಗಳೇ ಮಗಳು ಎಂದಿಗೂ ಮನೆಗಲ್ಲ ತಾಳಿ ಕಂಡ ನಾರೀನು ತವರು ಮನೆಗ್ ಹಾಕು ಬೆನ್ನು ತಾವರೆಗೂ ಶಿವನಿಗೆ ಅಕ್ಕ ಏನು ತಂಗಿ ಏನು ಮುದ್ದಿನ ಮಗಳಾದರೇನು ಹೆಣ್ಣು ಹೊಸರ ಹೊಸಲಿಗೆ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆ ಇಲ್ಲ ಜಾಲಿಯ ಮರವು ನೆರಳಲ್ಲ ಹೆಣ್ಣಿಗೆ ತಾಯಿಯ ಮನೆಯು ಸ್ಥಿರವಲ್ಲ ಅಕ್ಕರೆಯ ಹಾದಿಗಿನ್ನು ಅಣ್ಣ ಕೊಟ್ಟ ಬುತ್ತಿ ತಿನ್ನು ಬೆಲ್ಲವು ಬಸವಣ್ಣಗೆ ಅಣ್ಣನೇನು ತಮ್ಮನೇನು ಸಾಕ್ಷಾತ್ ಶಿವನಾದರೇನು ನಾರಿ ಸತಿ ಪದವಿಗೆ ಬಿದುರಿಗೆ ರೆಂಬಿಲ್ಲ ಕುದುರೆಗೆ ಕೊಂಬಿಲ್ಲ ಸಾಕಿದ ಮನಕ್ಕೆ ಸೊಕ್ಕಿಲ್ಲ ಹೆಣ್ಣಿಗೆ ಅಣ್ಣನಿಗಿಂತ ಬಲವಿಲ್ಲ ಹೆಣ್ಣಿಗೆ ತಾಯಿಯ ಮನೆಯು ಸ್ಥಿರವಲ್ಲ ಹೆಣ್ಣಿಗೆ ತಾಯಿಯ ಮನೆಯು ಸ್ಥಿರವಲ್ಲ ಹೆಣ್ಣಿಗೆ ತಾಯಿಯ ಮನೆಯು ಸ್ಥಿರವಲ್ಲ ಅದೇ ತಾಯಿ ಹೇಳೋದನ್ ತಾಯಿಯ ಮನೆಯು ಸ್ಥಿರವಲ್ಲ ಹೆಣ್ಣಿಗೆ ತಾಯಿಯ ಮನೆಯು ಸ್ಥಿರವಲ್ಲ ಹೇಳೋದನ್ನ ನಾವು ಒಪ್ಪದಿಲ್ಲ ಹೇಳಿ ಹಾಡು ಹೇಳಕರೆ ನೀ ತಾಯಿ ಬಂದೇ ಬಿಟ್ಟೆ ನಿಂಗ್ಲಕದು ಮತ್ತೆ ಹೇಳಿ ಕಳ್ಸಿದೆ ಅಂತದ್ದು ಬಾಳೆ ಕೊಯ್ಕೊಂಡ್ ಹೇಳಿ ಕಳ್ಸಿದ್ದೆ ನಿಂಗೆ ಈ ನಮ್ನಿ ಮಾಡ್ಕೊಂಡು ಬೇಡದ ಹೋಗುದು ಹಾಡು ಹೇಳ್ಕೊಂಡು ಕೂತಿರಲ್ಲೇ ಅಲ್ಲ ಎಂತಕ್ಕೆ ಅಂದ್ರೆ ನಿಂಗೋಕ್ ಇಷ್ಟ ಇದ್ದ ಇದು ಹಾಡು ಇಲ್ಲ ನಂಗ ನಂಬಿಕಿಲ್ಲ ಇಷ್ಟ ಇದ್ದು ಚಂದ ಇದ್ದು ನನಗೂ ಒಪ್ಪಿಗಿದ್ದು ಆದ್ರೆ ನಂಬಗು ನಂಗೆ ಯಾಕಂಗೆ ಅಂತೂ ಈ ಹಾಡಿನ ಬಗ್ಗೆ ಅಂದ್ರೆ ಅದ್ರಲ್ಲಿರೋ ಕೆಲವೊಂದು ಇದ್ರ ಬಗ್ಗೆ ನಂಬಿಕೆ ಇಲ್ಲೇ ಹಂಗ ಬದುಕ್ತಾನು ಇಲ್ಲೇ ತಾಯಿಯ ಮನೆಯು ಸ್ಥಿರವಲ್ಲ ಹೇಳೋದನ್ನೇ ಫಸ್ಟ್ ತಗಂಬಲಾಗ್ತಿಲ್ಲ ಎಂತಾರು ಆದ್ರೆ ಆಗ್ಲಿ ಆಗದೆ ಹೋಗ್ಲಿ ಫಸ್ಟ್ ನಿತ್ಗಂಬವು ತಾಯಿನೇ ಆಗಿರ್ತು ಆತ ತಂದೆ ತಾಯಿ ತಾಯಿ ತಂದೆನೆ ನಿತ್ಕೊಳಕಾದ್ರೆ ಹೆಣ್ಣಿಗೆ ಸ್ಥಿರವಲ್ಲ ಅದಕ್ಕೆ ನಂಗೆ ಯಾಕಂಗೆ ಆ ಲೈನ್ ಹಾಡಕ್ಕಾದ್ರೆ ಕಠೋರ ಆಗ್ತಾ ಕಠೋರಾಜ್ ಇಲ್ಲೇ ನಂಬಿಕೆ ಇಲ್ಲೇ ನಂಬಿಕೆ ಇಲ್ಲೇ ಅಷ್ಟೇ ಕೆಲವೊಂದಿಷ್ಟು ಇದಕ್ ತಕ್ಕಂಗ ನಾವು ಬದ್ಲು ಮಾಡ್ಕೊಳಕ್ ಆಗ್ತು ಈಗ ನಾನು ಕೊಟ್ಟಿರೋದು ಒಳಗಿತ್ತು ಹೌದು ನಿನ್ನೆ ಎಲ್ಲಿ ಕೊಟ್ಟಿದ್ದ
ನೀನ್ ನಿನ್ ಎಲ್ ಮನೆ ಕೊಟ್ಟಿದ್ದ? ಎಲ್ಲಿ? ಆದ್ರಮ್ಮ ನಿನ್ನ ಆಕ್ಚುಲಿ ಈ ವಿಷಯದಲ್ಲಿ ರಾಶಿ ಅಪ್ರಿಶಿಯೇಟ್ ಮಾಡವ ಎಂತಕ್ಕೆ ಅಂದ್ರೆ ನೀನೇ ಎಷ್ಟ್ ಜನಕ್ ನಾ ಹೇಳೋದ್ ಕೇಳಿದ್ವಿ ಆತ ನೀನ್ ಎಲ್ ಕೊಟ್ಟಿದ್ದ ಹೇಳಿದ್ಕೊಳ್ಳೆ ತಾನ್ ಕೊಟ್ಟಿದ್ವಿಲ್ಲ ತನ್ ಮಕ್ಳು ಕೊಟ್ಟಿದ್ವಿಲ್ಲ ಹೇಳಿ ಹೇಳ್ತೇನೆ ಅದೆಷ್ಟು ಖುಷಿ ಆಗ್ತು ಕೇಳಕರೆ ಅಂದ್ರೆ ಯಾರೋ ನೀನ್ ಎಲ್ ಕೊಟ್ಟಿದ್ದ ಕೇಳಕರೆ ನಮ್ಗ್ ಅನ್ಸದ್ ಹಂಗೆ ಆತ ಆಕ್ಚುಲಿ ನಾವು ದನ ನಾಯಿ ಬೆಕ್ಕಿಗೆಯ ಅದನ್ನ ಹೇಳಲ್ಲ ನಮ್ಗೆ ಹಿಂಸೆ ಆಗ್ತು ನೀನ್ ಎಲ್ ನಾನ್ ನಮ್ಮನೆ ದನನಲ್ಲಿ ಕೊಟ್ಟಿದ್ದಿ ಅಲ್ಲಿ ಬಿಟ್ಟಿದ್ದಿ ಹೇಳೋದು ಮನ್ಸಾಗ್ತಿಲ್ಲ. ಇನ್ ಮನುಷ್ಯರಿಗೆ ನೀನ್ ಎಲ್ ಕೊಟ್ಟಿದ್ದ ಕೇಳದ್ ಸುಮಾರು ಜನ ಒಪ್ಪಿಗೆ ಇದ್ದಿಕ್ಕೋ ಅಥವಾ ನಂಗ ಹೇಳಕ್ ತಪ್ಪುಗಳು ಹೇಳ್ಬು ಬಟ್ ನಂಗಕ್ಕಂತೂ ಆ ಒಂದು ವರ್ಡ್ ಇದ್ದಲ್ಲಿ ಆ ವರ್ಡಿಗೆ ಅರ್ಥನೇ ಇಲ್ಲ. ಅದ್ರ ಬದಲು ನಿನ್ ಗಂಡ ಮನೆಯಲ್ಲಿ ನಿನ್ ಅತ್ತೆ ಮನೆಯಲ್ಲಿ ನಿನ್ ಮಾವನ್ ಮನೆಯಲ್ಲಿ ಎಂತದೇ ಬೇಕಾದ್ರೂ ಕೇಳು ನೀನ್ ಎಲ್ ಕೊಟ್ಟಿದ್ದ ಅದಕ್ಕೆ ಅರ್ಥ ಇಲ್ಲ. ಮತ್ತೆ ಕೆಲವೊಂದ್ ಹೆಣ್ಮಕ್ಳು ಅದೇ ಖುಷಿ ಅಲ್ಲ. ಖುಷಿ ಅದು ಬೇರೆ ಪ್ರಶ್ನೆ. ಖುಷಿ ಅಲ್ಲ ಕೆಲವೊಂದ್ ಎಂತ ಆಗ್ತು ಅಂದ್ರೆ ಒತ್ತಡ ಇರ್ತು ಸಮಾಜದ ಒತ್ತಡ ಅಂತ. ಈಗ ಮದ್ವೆ ಆದ ನೆಕ್ಸ್ಟ್ ಸೆಕೆಂಡಿಗೆ ಎಲ್ಲದೂ ಬದ್ಲಾಗ್ತು. ಹೆಣ್ಣಿಗೆ ಮನಸ್ಥಿತಿ ಬದ್ಲಾಗ ಒಂದ್ರ ಆಗ್ತಿಲ್ಲ ಹೇಳಿ. ಈಗ ಆತು ಹೆಣ್ಣು ಎಲ್ಲಾ ರೀತಿ ಇದು ಮದ್ವೆ ಆದ ನೆಕ್ಸ್ಟ್ ಸೆಕೆಂಡಿಗೆ ಎಂತ ಆತಕ ಅದು ನಮ್ ಮನೆ ಅಲ್ಲ ಗಂಡನ್ ಮನೆನೇ ಎಲ್ಲದುವ ಹೇಳೋ ಒಂದು ಭಾವನೆ ಒಂದು ಪ್ರೆಷರ್ ಬತ್ತು. ಆದ್ರೆ ಅದು ಮಾನಸಿಕವಾಗಿ ಅಥವಾ ಮನಸ್ಸಿಂದ ಬಪ್ಪಲ್ ಸಾಧ್ಯ ಇದ್ದ ಮದ್ವೆ ಆದ ಸೆಕೆಂಡಿಗೆ ಸಾಧ್ಯ ಇಲ್ಲ. ಯಾವ್ದಕ್ಕಾದ್ರೂ ಒಂದು ಟೈಮ್ ಕೊಡಕ್ ಆಗ್ತು ಆ ಭಾವನೆ ಹುಟ್ಟಲೆ. ಗಂಡಸ್ರಿಗೆ ಬತ್ತಾ ಇಲ್ಲೇ ಹೇಳೋದಕ್ಕಿಂತವ ನೀನು ಮೋಸ್ಟ್ ಕಂಫರ್ಟೇಬಲ್ ಆಗಿ ಫೀಲ್ ಮಾಡೋದೆಲ್ಲಿ ಹೇಳೋದು ಇಂಪಾರ್ಟೆಂಟ್ ಆಗ್ತು. ನೀನು ಜಗತ್ತಿನ ಯಾವ್ದೇ ಮೂಲಿಗೆ ಹೋಗು, ನೀನ್ 25-26 ವರ್ಷ ಅಥವಾ 30 ವರ್ಷ ಬೆಳೆದ ಮನೆಯಲ್ಲಿ ಏನ್ ಕಂಫರ್ಟು ಖುಷಿ ಸಮಾಧಾನ ಸ್ವಾತಂತ್ರ್ಯ ನಿಂಗ್ ಸಿಕ್ತು ಅದ್ ನಿಂಗೆ ಯಾವ ಮನೆಗೆ ಹೋದಾಗ್ಲೂ ಸಿಕ್ತಿಲ್ಲ ನನ್ ಪ್ರಕಾರ. ಅದ್ರ ಸಂತಿಗೆ ಯಾವ್ದೋ ಒಂದ್ ಮನೇನ ಬೇರೆ ಯಾವ್ದೋ ಮನೇನ ಮದ್ವೆ ಆದಾಗ ಇಬ್ರಿಗೂ ಅವ್ರ ಮನೆ ಹೇಳಾಗವು, ಮತ್ತೆ ಅದಕ್ ಬೇಕಾದಂತ ವಾತಾವರಣ ಸೃಷ್ಟಿಯಾಗವು, ಇಬ್ಬರ ಕಡೆಯಿಂದನೂ ಅಡ್ಜಸ್ಟ್ಮೆಂಟ್ ಇರವು. ಆ ಮನೆಯವ್ರ ಕಡೆಯಿಂದ ನಾವು ಹೋದ್ ಮನೆ ಅಥವಾ ಈಗ ನಮ್ ಗಂಡ ಎಲ್ಲಿಗ್ ಬತ್ನ ಈ ಮನೆಯಲ್ಲಿ ಎಲ್ಲ ಮನೆಯಿಂದ ಅಡ್ಜಸ್ಟ್ಮೆಂಟ್ ಇದ್ದಾಗ ಅದು ಈಸಿ ಆಗ್ತು. ಬಿಟ್ರೆ ಹೋದ ಸೆಕೆಂಡಿಗೆ ಅಪ್ಪನ ಮನೆ ನಿನ್ನ ಮನೆ ಹೇಳೋದೆಲ್ಲ ಚೇಂಜ್ ಅಪ್ಪ ಚಾನ್ಸ್ ಇಲ್ಲಲೇ ಇಲ್ಲ. ಎಲ್ಲದಕ್ಕೂ ಟೈಮ್ ತಗತ್ತು. ಆ ಟೈಮ್ ನ ನಾವು ರೆಸ್ಪೆಕ್ಟ್ ಮಾಡಕ್ಕಾಗ್ತು, ಆ ಬದಿಂದನೂ ರೆಸ್ಪೆಕ್ಟ್ ಇರಕ್ಕಾಗ್ತು. ಅವಾಗ ಮಾತ್ರ ಯಾವ್ದೇ ಪ್ಲೇಸ್ ಆದ್ರೂ ಮನೆ ಹೇಳೋ ಫೀಲ್ ಕೊಡ್ತು. ಅಲ್ಲಿ ತನಕ ಯಾವ ಪ್ಲೇಸು ಮನೆ ಹೇಳೋ ಫೀಲ್ ಕೊಡ್ತಿಲ್ಲ. ಹೌದಾ ಅಲ್ದಮ್ಮ? ಸಮಾಜದಲ್ಲೂ ಹಂಗೆ ಬದಲಾವಣೆ ಬರಕ್ಕಾಗ್ತು. ಯಾರಿಗೂ ಒತ್ತಡ ಹಾಕಿ ಅವ್ರ ಮನಸ್ಥಿತಿನ ಇದನ್ನ ಬದಲು ಮಾಡಲ್ ಆಗ್ತಿಲ್ಲ. ಆ ಒಂದ್ ಸಮಯ ಕೊಟ್ಟಾಗ ಎರಡೂ ಮನೆ ಕಡೆಯಿಂದ ಅಥವಾ ಎರಡೂ ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಯಾರಿಗಾದ್ರೂ ಈಗ ಇನ್ನೊಬ್ರು ಮನೆಗೆ ಹೋದಾಗ ಇಮಿಡಿಯೇಟ್ ಆಗಿ ಆ ಭಾವನೆ ಬರ್ತಿಲ್ಲ, ಅವಕ್ಕೂ ಬರ್ತಿಲ್ಲ ನಮಗೂ ಬರ್ತಿಲ್ಲ. ಎರಡೂ ಜನಕ್ಕೂ ಆ ಟೈಮ್ ಕೊಟ್ಟು ಆ ಅಕ್ಸೆಪ್ಟೆನ್ಸ್ ಎರಡೂ ಕಡೆಯಿಂದ ಬರೋವಳು ನಾನ್ ಬಯಸೋದು ಅತ್ತ. ಹೌದು ಹೌದಾ ಅಲ್ದ? ಹೆಣ್ಣಾಗ್ಲಿ ಗಂಡಾಗ್ಲಿ ಈಗ ನಮ್ಗೆ ಹೆಂಗ ಆ ಮನೆ ನಮ್ ಮನೆ ಹೇಳೋ ಭಾವನೆ ಬರೋವಳು ಇಮಿಡಿಯೇಟ್ ಆಗಿ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತವ, ಹಂಗೆ ಸಿಮಿಲರ್ ಆಗಿ ಗಂಡಿಗೂ ಮದ್ವೆ ಆದ ತಕ್ಷಣ ಎರಡೂ ಮನೆ ತಂದೋಳ್ ಬರೋ ಹೆಣ್ಣಿಗೂ ಬರಲ್ಲ. ಯಾರಿಗೂ ಅದ್ ಮದ್ವೆ ಆದ ತಕ್ಷಣ ಬರ್ತಿಲ್ಲ ಹೇಳಿ ನಾ ಹೇಳ್ತಾ ಇರೋದು. ಟೈಮ್ ಕೊಡಕ್ ಮದ್ವೆ ಆದ ತಕ್ಷಣ ಯಾರಿಗೂ ಯಾರ್ ಮನೆ ಹೇಳು ಅನಿಸ್ತಿಲ್ಲ ಆತ. ಈಗ ಅವಕ್ಕಾಗ್ಲಿ ನಮ್ಗಾಗ್ಲಿ ಆ ಟೈಮು ಆ ವಾತಾವರಣ ಅಲ್ಲಿರೋ ಜನ ನಮ್ಮನ್ನ ಹೆಂಗ್ ಎಕ್ಸೆಪ್ಟ್ ಮಾಡ್ತಾ ಅದ್ ಗಂಡ್ ಮಕ್ಕಕ್ ಈಸಿ ಆಗ್ತದೆ. ಎಂತಕ್ಕೆ ಗಂಡ್ ಮಕ್ಕ ಬಂದ್ ಕೂಡ್ಲೆಯ ನಿನಗ ಒಂದ್ ವಿಷಯ ಅಂತ ಅಂದ್ರೆ ಹೆಣ್ಣು ಮಕ್ಕ ಒಂದ್ ಮದ್ವೆ ಆಕೆ ಒಂದ್ ಮನಿ ಹೋದಾಗ ಅವ್ರ ಹತ್ರ 1000 ಎಕ್ಸ್ಪೆಕ್ಟೇಷನ್ ಇತ್ತು. ತನ್ ಸೊಸೆ ಹಿಂಗಿರವು ಇದು ಮಾಡವು ಅದು ಮಾಡವಳು. ಬಟ್ ಗಂಡು ಮಕ್ಕ ಒಂದು ಅಳಿಯ ಹೇಳಿ ಬಂದಾಗ ಎಕ್ಸ್ಪೆಕ್ಟೇಷನ್ ಎಂತ ಇರ್ತ ಗೊತ್ತಿದ್ದ, ನನ್ ಮಗಳನ್ನ ಚಲೋ ನೋಡ್ಕೇಳವು ಹೇಳೋದಷ್ಟೇ ಎಕ್ಸ್ಪೆಕ್ಟೇಷನ್. ಆ ಎಕ್ಸ್ಪೆಕ್ಟೇಷನ್ ಇದ್ದಾಗ ಅದ್ ರಾಶಿ ಕಷ್ಟ ಆಗ್ತದೆ. ಯಾಕಂದ್ರೆ ಗಂಡಿಗೆ ಒಂದೇ ಎಕ್ಸ್ಪೆಕ್ಟೇಷನ್ ನನ್ ಮಗಳನ್ನ ಚಲೋ ನೋಡ್ಕೇಳಿ ಹೇಳಿ. ಹೆಣ್ಣಿಗೆ ಹಂಗಲ್ಲ, 1000 ಎಕ್ಸ್ಪೆಕ್ಟೇಷನ್. ಹಿಂಗಿರವು, ತಮ್ಮನೆ ಪದ್ಧತಿ ಕಲಿಯವು, ಈ ಆಚರಣೆ ಅನುಸರಿಸವು, 1000 ಎಕ್ಸ್ಪೆಕ್ಟೇಷನ್. ಅದೆಲ್ಲ ಸೊಸಾರಲ್ಲ. ಮತ್ತೊಂದ್ ಎಂತ ಆಗ್ತು ಗೊತ್ತಿದ್ದಕ್ಕ, ಈಗ ನಾನು ನೀನು ಈ ವಿಚಾರವಾಗಿ ಮಾತಾಡಾಕ್ತು. ಹೌದು. ಈಗ ನಮ್ಮನ್ನ ಹೆಂಗ್ ಜಡ್ಜ್ ಮಾಡ್ತಾ ಎಂತ ಅನ್ಕೊಂಡ್ರು ನಾವ್ ಈ ವಿಚಾರವಾಗಿ ನಮ್ಮ ಮನಸ್ಥಿತಿ ಎಂತ ಇದ್ದ ಹೆಂಗಿದ್ದ ಅದನ್ನ ಹೇಳಾಕ್ತು. ಎಷ್ಟೋ ಹೆಣ್ಮಕ್ಕ ಮನ್ಸಲ್ಲಿದ್ರು ಹೇಳಲ್ಲ ಹೆದರ್ಕೆ ಅತ್ತ. ಎಷ್ಟೋ ಜನ ಬಾಯಿ ಬರ್ತಿಲ್ಲ, ಮಾತಾಡಲ್ಲ. ಅಯ್ಯೋ ನಮ್ ಬಗ್ಗೆ ಎಂತ ಅನ್ಕೊಬಿಡ್ತು, ಇಡೀ ಜಗತ್ ಹಿಂಗ್ ಹೋಗ್ತಾ ಇದ್ದು ನಾವ್ ಹಿಂಗ್ ಮಾತಾಡಲ್ಲ ಗಾಡಿ. ಬಟ್ ನಮ್ಮಿಂದ ಒಬ್ಬೊಬ್ರಿಂದಾನೇ ಆ ಬದಲಾವಣೆ ಆಗ್ತಾ ಹೋದ್ರೆ, ಅದನ್ನ ಅರ್ಥ ಮಾಡ್ಕೊತಾ ಹೋದ್ರೆ ಎಂತೋ ದಂಡ್ ಕಟ್ಕೊಂಡು ಹೋರಾಟ ನಡೆಸಲು ಹೋಗೋವಳನ್ನ ಹೇಳೋದಲ್ಲ. ಕೆಲವೊಂದು ನಮ್ಗೆ ಅದು ಒಪ್ಪತಿಲ್ಯ, ನಮ್ಗೆ ಅದನ್ನ ಅರಗಿಸ್ಕೆಂಬಲ್ ಕಷ್ಟ ಆಗ್ತಾ ಅದ್ರ ಬಗ್ಗೆ ಮಾತಾಡಲ್ ಧ್ವನಿ ಆಗಕ್ ಆಗ್ತೋಳ್ ನನಗ್ ಅನ್ಸೋದು. ಹೌದು, ಕರೆಕ್ಟ್. ಅದನ್ನ ಆಡ್ತಾ ಹೋದಂಗೆ ನಿಧಾನಕ್ಕೆ ನಮ್ ಮನೇಲಿ ಬದ್ಲಾತು, ಪಕ್ಕದ ಮನೇಲಿ ಬದ್ಲಾವು. ಈಗ ನಮ್ ಊರಲ್ಲೇ ಹುತ್ತಗಾರಲ್ಲೇ ತಗೊಂಡ್ರು ಎಷ್ಟು ಜನರ ಮನಸ್ಥಿತಿಗೆ ನಾವ್ ಹೇಳೋ ತರ ಇಲ್ಲೇ. ಹೌದು, ಅದಕ್ಕೆಲ್ಲ ಟೈಮು ಅದೆಲ್ಲ ಒಂದು ಚೇಂಜ್ ಆಗ್ತಾ ಹೋಗವು ಜಗತ್ತಿನ ಮನಸ್ಥಿತಿ. ಇದ್ರ ಬಗ್ಗೆ ಗೀತಾ ಮೇಡಮ್ ಅವರೇ ನೀವೇನ್ ಹೇಳ್ತೀರಾ? ನಿಮ್ಮ ಕೊನೆಯ ಇದಂತದ್ದು ಈಗ ಇದೊಂದು ದುಂಡು ಮೇದಿನ ಪರಿಷತ್ತಲ್ಲಿ ಅದು ಈಗ ನೀವು ಇದ್ರ ಬಗ್ಗೆ ಏನ್ ಮಾತಾಡ್ತೀರಾ? ಬಾಳೆಕೊಯ್ಲ್ ಬಂದು ನಿಂತಿದ್ದೆ ಇಲ್ಲ ಹೇಳ್ತಿದ್ದೆ. ಅದ
ಅದು ಪಾರ್ಸಲ್ ಆಗ್ತಿರ್ಲಿಲ್ಲ, ಅದೇ ದೊಡ್ಡ. ಪಾಲ್ಸಲ್ಲೇ ನಾನ್ ಹೇಳ್ತಾ ಇರೋದು, ಹೇಳ್ತಾ ಇರೋದು ಈಗ ಅವು ಪಾಲ್ಸವು, ನಾವು ಪಾಲ್ಸವು. ಅಲ್ಲ, ಅದಕ್ಕೆಲ್ಲ ಟೈಮ್ ತಗತ್ತು, ಜನರ ಮನಸ್ಥಿತಿ ಚೇಂಜ್ ಅದೇ ಆಗತ್ತೆ. ಜನರ ಮನಸ್ಥಿತಿ. ಆದ್ರೆ ಅವು ಪಾಲಿಸ್ತಿಲ್ಲ, ನಾವು ಸುಮ್ನೆ ಇದ್ಬಿಟ್ರೆ ಎಲ್ಲರೂ ಹಂಗೆ ಇದ್ಬಿಡ್ತ. ಒಬ್ಬೊಬ್ರೇ ಚೇಂಜ್ ಆಗ್ತಾ ಹೋದಂಗೆ, ಒಬ್ಬೊಬ್ರಿಗೆ ನಾನ್ ಚೇಂಜ್ ಆದಿ, ಮೇಧ ಚೇಂಜ್ ಆಯ್ತು, ನೀನ್ ಯೋಚನೆ ಮಾಡೋ ರೀತಿ ಚೇಂಜ್ ಆದಂಗೆ ನೀನ್ 4 ಜನಕ್ಕೆ ಹೇಳ್ತೆ, ನಾನ್ 4 ಜನಕ್ಕೆ ಹೇಳ್ತಿ, ಮೇಧ 4 ಜನಕ್ಕೆ ಹೇಳ್ತು, ಅವಾಗ್ಲೇ ಅಲ್ದ ಚೇಂಜ್ ಆಗ್ತಾ ಹೋಗೋದು. ಅದು ಎಲ್ಲರ ಬುದ್ಧಿನೂ ಹಂಗೆ ಬರವು ಬಂದಾಗ ಹೆಲ್ಪ್ ಆಗ್ತೋಳಿ, ಹೌದಾ ಅಲ್ವಾ? ಈಗ ನಾನು ಅಕ್ಕನೆ ಎಷ್ಟೋ ಬದಿಗೆ ಹೋಗ್ತಾ ಹೋದ ತಕ್ಷಣ ನೀನ್ ಎಲ್ ಕೊಟ್ಟಿದ್ದ ತಂಗಿ ಹೇಳಿ ಕೇಳ್ತಾ ಖುಷಿಯಿಂದ ನೆಗೆ ಆಡ್ಕೆತಾನೆ ಕೇಳ್ಬೋತ. ಬಟ್ ನಾನು ಅಕ್ಕ ನಂಗ ಏನಾದ್ರು ಜಗಳ ಆಡೋಳಿಲ್ಲ, ಬಟ್ ನಂಗಳ ಮನಸ್ಥಿತಿ ಹಂಗಿದ್ದ, ಇಲ್ಲೇ ನಂಗೆಲ್ಲೆಲ್ಲೂ ಕೊಟ್ಟಿದ್ವಿಲ್ಲ, ನನ್ ಗಂಡನ ಮನೆಯಲ್ಲಿ ಹೇಳ್ತೀಯ ಹಂಗ ಹೇಳ್ದಾಗ ಕೋಪ, ಅದೇ ಇವೆಂತ ವಿಚಿತ್ರವಾಗಿ ಮಾತಾಡ್ತಾ ಎಂತಕ್ ಹಿಂಗ್ ಮಾತಾಡ್ತಾಳೆ, ಎಷ್ಟೋ ಜನ ಕನ್ಸ್ಗುವತ್ತ. ಬಟ್ ಆ ಯೋಚನೆ, ಆ ರೀತಿ ಹಂಗಲ್ಲ ಹೇಳೋ ಯೋಚನೆ ನಂಗಲ್ಲಿ ಇಪ್ಪದಕ್ಕೆ, ನಂಗನು ಅದಕ್ಕೆ ಅದೇ ರೀತಿಯಾಗಿ ಉತ್ತರ ಕೊಡ್ತೀವಿ. ಅದ್ರಲ್ಲಿ ತಪ್ಪೋಳ್ ನಂಗಂತೂ ಅನ್ಸಿದ್ದಿಲ್ಲ. ಅಥವಾ ಈಗ ಅವ್ ಕೇಳ್ತಾ ಇದ್ದ ಅವ್ರ ಮನಸ್ಥಿತಿ ಹಂಗೆ ಇದ್ದೋಳು, ನಾವು ಹಂಗೆ ಉತ್ತರ ಕೊಡ್ತಾ ಹೋದ್ರೆ ಅದೇ ತಾಯಿಯ ಎಂತ ಕೊನೆ ಇಲ್ಲ ಹೇಳ್ತವಲೆ, ಹಂಗೆ ಆಗೋಗ್ತದ, ಕೊನೆ ಇಲ್ಲ ಹೇಳೋ ತರ ಆಗೋಗ್ತು. ಹಂಗ ಅಪ್ಪಲಾಗ ಹೇಳಾದ್ರೆ ಬದಲಾವಣೆ ಸ್ವಲ್ಪನಾದ್ರೂ ಮಾಡ್ಕೆತಾ ಹೋಗಕ್ ಆಗ್ತೋಳಿ. ಹಂಗ ಅದ್ರಲ್ಲೂ ನಿನಗೆ ನಿನ್ನಿಂದವ ತಾಯಿಯ ಮನೆಯು ಸ್ಥಿರವಲ್ಲ ಹೇಳಲ್ ಚಾನ್ಸ್ ಇಲ್ಲ. ಎಂತಕ್ಕೆ ಹಿಂಗಿದ್ ಒಂದಿಷ್ಟು ಯೋಚನೆಗಳು ಅಥವಾ ಆತು ನಂಗ ಕನ್ಸಿದ್ದನ್ನ ಗಟ್ಟಿಯಾಗಿ ಮಾತಾಡಲೆ ಒಂದು ಧೈರ್ಯ ಇದು ಕೊಟ್ಟಿದ್ ನೀನು. ಹಂಗಾಗಿ ಹೆಣ್ಮಕ್ಕಾಗ್ಲಿ ಗಂಡ್ಮಕ್ಕಾಗಿ ತಾಯಿ ರಾಶಿ ಸ್ಥಿರನೇ ಆಳಿ ನನ್ನ ಒಂದು ಕನ್ಕ್ಲೂಷನ್. ತಾಯಿ ಸ್ಥಿರ, ಸಂತಿಗೆ ಆ ಮನೇನು ನಮ್ಮ ತಾಯಿ ಮನೆ ಅಲ್ಲ, ಅದು ನಮ್ಮ ಮನೆ, ಅದು ಯಾವಾಗ್ಲೂ ಸ್ಥಿರ ಅಷ್ಟೇ. ಅದ್ರ ಸಂತಿಗೆ ಲೇಟ್ ಆಗ್ತಾ ಇದ್ದು ನಾವು ಪಟ ಈಗ ಬಾಳೆ ಕೊಯ್ಕೊಂಡು ಹೋಗದೆ ಹೋದ್ರೆ ಎದ್ಕೊಂಡು ಹೊರಡೋಣ. ಫೈನಲ್ ಕನ್ಕ್ಲೂಷನ್ ಬಂದ್ಬಿಟ್ಟು ಜಗತ್ತು ಚೇಂಜ್ ಆಗ್ತು, ಜನ ಚೇಂಜ್ ಆಗ್ತಾ ಹೇಳಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅದಕ್ಕೆ ನಾವು ಸುಮ್ನೆ ಕುತ್ಕೊಂಬದ್ರ ಬದಲು ನಮ್ಮಲ್ಲಪ್ಪ ಚೇಂಜ್ ನ ನಾವ್ ಎಕ್ಸೆಪ್ಟ್ ಮಾಡ್ಕೊಂಡು ನಮ್ಮ ಹತ್ರ ಎಷ್ಟು ಜನಕ್ಕೆ ಹೋಗೋದು ಅಷ್ಟೇ. ಬೇರೆಯವ್ರದನ್ನ ನಾವ್ ಹಿಡ್ಕೊ ಕುತ್ಕೊಂಬಲ್ಲ, ಯಾರಿಗೂ ಒತ್ತಡ ಹಾಕಲು ಆಗ್ತಿಲ್ಲ. ಅವು ಬದಲಾಗವಳಿ, ನಾವು ಬದಲಾಗಜು ಆ ಬದಲಾವಣೆಯನ್ನ ಅನುಸರಿಸಿ ಸೆಲೆಬ್ರೇಟ್ ಮಾಡೋಣ, ಖುಷಿಯಿಂದ ಬದುಕನ ಇದ್ದಷ್ಟು ದಿನ. ಏನ್ ಹೇಳ್ತೆ ತಾಯಿ? ಓಕೆನಾ? ಕರ್ನೆ ಕಾ ಬೀಜಾಕೆ ಒಂದು ಬಾಳೆ ಕೊಯ್ದು. ಹೌದು, ನೀನೆ ಹೌದಾ? ಆತು ಈಗ ಮುಗ್ಸನದೇ ಹಾಡ್ ನೆನ್ಪಾತು, ಹಾಡ್ ಹಾಡ್ಕೆ ಕುಂತು ಬಿಟ್ಟಿಯ. ಆತು ಈಗ ಮುಗ್ಸನ ಬೇಗ ಬೇಗ. ಕಡುಬ್ ಮಾಡ್ತಿ ಹೇಳ್ಕೊಂಡು ಇಲ್ಲಿ ಎಲ್ಲೋ ಸೈಡ್ ಅಲ್ಲಿ ಬಂದು ಕುತ್ಕೊಂಡು ಚಾ ಅಂತ ನನಗೆ ಚಾ ಕುಡಿಯೋದೇ ತಲೆಲ್ಲ ಹೊಡ್ತು ಬಂದತ್ತು ನಂದು ಟೈಮ್ ಇದ್ದದಕ್ಕೆ 3ರಿಂದ 3:15 ಅದ್ರ ಮೇಲೆ ಚಾ ಕುಡಿದ್ರೆ ನನಗೆ ಆಗ್ತಿಲ್ಲ. ಹೌದು, ಯಾರಿಗೂ ಹೇಳ್ದೆ ಅದು ಚಾ ಚಲೋ ಆಗಿಲ್ಲ. ಹೌದು, ಗಡ್ಬಿಡಿ ಆಗ್ತದ. ಈಗ ಇದು ಚಾ ಕುಡಿ ಚಟಕ್ಕೆ ಚಾ ಕುಡಿತಾ ಇದ್ದೆ. ಚಾವ ಇದೊಂದು ಲೋಟ ಹಾಕ್ತೀವ. ಈಗ ಕಡಿಮೆ ಮಾಡೋದು 4 ಲೋಟ ಹಾಕ್ತೀವಿ. 4 ಲೋಟದಲ್ಲಿ 2 ಲೋಟ ಅಕ್ಕಿ ಬರ್ತದು. ಡೈರೆಕ್ಟ್ ಅಕ್ಕಿ ಚೊಕ್ಕ ಮಾಡ್ಕೊಂಡು ಯಾವುದು ಏನು ಇಲ್ಲದೆಯ ಈಗ ಅದ್ರ ಪುಡಿ ಮಾಡ್ಕೊಂಬಿಟ್ರೆ ಆಯ್ತು. ನೀರು ಹಾಕಿ ತೊಳಿ ಹೋದ್ರ ಅದ್ರ ಪುಡಿ ಹಿಟ್ಟಿದ್ದೆಲ್ಲ ಹೋಗ್ತು, ರವೆ ಮಾತ್ರ ಇತ್ತು. ಆಗ ನೀರಲ್ಲಿ ತೊಳ್ದಂಗು ಆಯ್ತು. ನಿನ್ನ ಹಿಟ್ಟು ಹೋಗ್ತು, ಹಿಟ್ಟು ಬತ್ತಿಲ್ಲ ಇದಕ್ಕೆ. ಹಿಟ್ಟು ಹಾಕಿ ಅಕ್ಕಿ ಕಡಿ ಮಾತ್ರ ಬೇಕು. ಹಿಟ್ಟಿದ್ದು ಕೂಡ ಮೇಣ ಆಗ್ತು. ಸೊ ಇದೇ ಹಿಟ್ಟನ್ನ ಗಾಳಿಸ್ದ ಕೆಳಗ್ ಬರೋ ಹಿಟ್ಟನ್ನ ದೋಸೆಗೆಲ್ಲ ದೋಸೆ ಹಾಕ್ಲು ಹೊರಡಿಲ್ಲ. ಸೊ ಈಗ ನೀ 4 ಲೋಟ ಅಕ್ಕಿ ಹಿಟ್ಟು ತಗೊಂಡ್ರೆ ಅದ್ರಲ್ಲಿ ಸಿಗೋದು ನಮ್ಗೆ 2 ಲೋಟ. 2 ಲೋಟ, 2-2.5. ಇದರ ಗಾಳಿಸ್ಕೊಂಡು ರೆಡಿ ಇಟ್ಕೊಳ್ಳೋ. ಈಗ ಇದ್ರ ಗಾಳಿಸ್ಕೊಂಡು ಇದು ಮಾಡಿಬಿಟ್ರೆ ಈಗ ಇದೆ. ಈಗ ನಮ್ಮನೆ ಕಡಿ ಆಗ್ತದೆ. ಸರಿ ಹೌದಾ? ಇದು ನುಂಪ ಬೀಸವ? ಹೌದು, ಹಲಸಿನಣ್ಣು ನುಂಪ ಬೀಸ್ಕೊಳಕ್ಕಾಗ್ತದೆ. ರಾಶಿ ಫುಲ್ ನುಂಪ. ಹೌದು, ನುಂಪ ಬೀಸ. ಇಲ್ಲದ್ರೆ ಅದು ಹಿಂದಿನ ಕಾಲದಲ್ಲೆಲ್ಲ ಕರೆ ಎಳೆ ತೆಗಿತಿದ್ದೆ ಅದ್ರದ್ದು. ನಿನ್ನ ಇದ್ರಲ್ಲಿ ಹಾಕಿ ಸಾಣಿಗೆಲ್ಲಿ ಹಾಕಿ ಗೊತ್ತಾಯ್ತಾ? ಹಿಂಗೆ ತಿಕ್ಕಿ ತೆಗಿದಾಗಿತ್ತು. ಈಗ ಅದೆಲ್ಲ ಮಾಡೋ ಯಾರೂ ಇಲ್ಲ ಮಗ.
ಈಗ ಸವಲತ್ತು ಹೆಂಗೆ ಬಂತು ಹಂಗೆ ಮಾಡೋದು. ಹಾಂ ಹಾಂ ಬೀಸ್ಕೊಂಡ್ರತ್ತು ಎಂಥದ್ದು ಆಗ್ತಿಲ್ಲ, ಎಂಥ ಪ್ರಾಬ್ಲಮ್ಮು ಇಲ್ಲ. ಅದು ಹಾಳು ಆಗ್ತಿಲ್ಲ ಹಣ್ಣು, ಅದು ರಾಶಿ ಬೇಕು ಹಂಗೆ ಮಾಡೋದಿದ್ರೆ. ಗುಳ ಅಷ್ಟೇ ಬರ್ತದು. ಸೊ ಇದು ಫಸ್ಟ್ ಈಗ ಇದನ್ನು ತೊಳ್ಕೊಳ್ಳವಲ್ದ, ನೆನೆಸಿಡೋದು ಹಾಗೆ ನೆನ್ಸಿಡವ, ಒಂದು ಕಡೆ ನೆನೆಸಿಡೋದು. ಉಪ್ಪು ಹಾಕ್ತೀಯ? ಉಪ್ಪು ಹಾಕ್ತಾ ಇದ್ದೆ ಇಷ್ಟ. 1 ಸ್ಪೂನ್ ಉಪ್ಪು. ಹ್ಞೂ ಅಂದ್ರೆ ಅಂದಾಜಿಲ್ಲ ಇದಕ್ಕೆ, ಇಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಕಡೆ ಒಂಚೂರು ಬಾಯಿ ಬಿಟ್ಟು ನೋಡ್ಕೊಂಡು ಮತ್ತೆ ಬೇಕು ಆದರೆ ಬೆಲ್ಲ ಹಾಕೋದು. ಒಟ್ಟಿನಲ್ಲಿ ಇದೆಲ್ಲ ಅಂದಾಜು ವಿಷಯ. ಹಾಂ ಅದು ಇದು ಜೋನಿ ಬೆಲ್ಲನೇ, ನಂಬದಿ ಜೋನಿ ಬೆಲ್ಲ ಹಾಕ್ತಾ ಜೋನಿ ಇದ್ದಲ್ಲ. ಬೆಲ್ಲ ತೊಳೆದ್ರ? ಹೌದು, ರವೆ ತೊಳೆದು ರವೆ ತೊಳೆದು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಹತ್ತು. ರವೆ ಅಲ್ಲ ಇದು ಅಕ್ಕಿ ರವೆ. ಅಕ್ಕಿ ರವೆ. ಈಗ ದಳ್ಳೆ ತಗ್ಬರ್ಲಾ? ಬೇಡ ಮಗ, ನಾವು ವಾಕಿಂಗ್ ಹೋಗಪ್ಪ, ಇದೊಂಚೂರು ನೆನಿಲಿ. ಓ ನೆನೆಯವ ಅಕ್ಕಿ ರವೆ ಅಲ್ಲ, ಕಪ್ಪಾಗಿ ಹೋಗ್ತು ಕತ್ಲ. ಕಪ್ಪಾದ್ರೆ ತೊಂದರೆ ಇಲ್ಲ, ಅಲ್ಲಿ ಲೈಟ್ ಫುಲ್ ಇದ್ದಲೆ ಸರಿ ಆಗ್ತು. ಇದನ್ನ ಮುಚ್ಚಿಟ್ಬಿಡ್ಲಾ? ಇದು ಮುಚ್ಚಿಟ್ಬಿಡಿ, ನೀವು ಹೋಗಿ ಬನ್ನಿ. ವಾಕಿಂಗ್ ಇಂಪಾರ್ಟೆಂಟ್. ಹಾಂ ವಾಕಿಂಗ್ ಇಂಪ್ರೂವ್ಮೆಂಟ್. ನಾಳೆ ಸಿಕ್ತಿಲ್ಲ ಕೆಲವೊಬ್ರು. ಹೌದು, ಹಂಗಾಗಿ ವಾಕಿಂಗ್ ಮುಗಿಸ್ಕೆ ಬಂದ್ಕೊಂಡೆ ಮೇನು ಕೆಲವೊಬ್ರು ಸಿಕ್ತಿಲ್ಲ, ಹಂಗಾಗಿ ಹೋಗಿ ಬರೋ ಹೋಳಿ. ಇವತ್ತಿನ ಸುದ್ದಿ ಇವತ್ತು ಸಿಗವು. ಆದ್ರೂ ಅತ್ಲ ಮನೇಲಿ ಎಂತಾತು, ಇತ್ಲ ಮನೇಲಿ ಯಾರು ಓಡೋದು, ಯಾರಿದ್ದ ಯಾರಿಲ್ಲ. ನೀ ಹಂಗೆ ಸುದ್ದಿ ಎಲ್ಲ ಇಂಟ್ರೆಸ್ಟ್ ಇದ್ದ ನಿಂಗಿನ್ನು? ಅಲ್ಲ, ಹೇಳಕ್ಕಾರೆ ಕೇಳಲೆ ಅಂತ ಇದು ನಮಗೆ. ಅಯ್ಯೋ ಅಂದ್ರೆ ಇಲ್ಲಿ ಮರೈತಿ ಕಡುಬಾಜಿಲ್ಲ, ಬೆಂಕಿ ಆಗ್ತಾ ಇದ್ದು. ಬೆಂಕಿ ಆಗ್ತಾ ಇದ್ದ ಕೇಳು, ಕಡುಬಾಯ್ದ ಕೇಳೋದಲ್ಲ, ಬೆಂಕಿ ಹತ್ತಾಕ ಕೇಳು. ನೋಡು, ನಾ ಬೆಂಕಿ ಗೀತಮ್ಮನ ಹೆಸರು ಉಳಿಸ್ತಾ ಇದ್ದ. ಓ ಹೊಗೆ ಶ್ರದ್ಧಮ್ಮ ಆಗ್ತಿದ್ದೆ. ಹೊಗೆ ಶ್ರದ್ಧಮ್ಮ ಗೊಜ್ಜೆ. ಈಗ ನೋಡು ಬೆಂಕಿ ಹ್ಯಾಂಗ್ ಬರ್ತು ನೋಡು. ಈಗ ಬೆಂಕಿ ಉರಿತು ಅಂದ್ರೆ ಹಿಂಗೆ ಕೇಳು ಆಟಿಲ್ಲ ಈಗ. ನೋಡು ಹೆಂಗ್ ಬರ್ತಾ ದಗ 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 ಉರಿಯವು. ನೋಡು ಹ್ಯಾಂಗ್ ಉರಿತು ನೋಡು. ಕೊಬ್ಬರಿ ಎಣ್ಣೆ ಅಂತ ಹಾಕೋದು? ಅದು ಬಾಳೆಗೂ ಹಿಡಿತಿಲ್ಲ, ತಿಮ್ಮಲು ಚಲೋ ಆಗ್ತು, ಮ್ಯಾಣ ಆಗ್ತಿಲ್ಲ, ಅದಕ್ಕಾಗಿ ಹಾಕ್ತಾ ಇದ್ದೆ. ಹೌದು ಮುದ್ದ, ಕಡುಬು. ಅದ ಸಣ್ಣ ಬೆಂಕಿ ಬೇಯವು, ದೊಡ್ಡ ಬೆಂಕಿ ಮಾಡಿರೆ ನೀರು ಆರಿ ಹೋಗ್ತು ಲಘುವ. ಇದೀಗ ಎಷ್ಟೊತ್ತು ಬೇಯಿಸು? ಇದೊಂದು 15-20 ನಿಮಿಷ ಅಂತೂ ಬೇಕು. ಕಡುಬು ಬೆದ್ದ ನೋಡೋಣ. ಹಾಂ ನೋಡೋಣ. ಓಹೋ ಬೆಂಜ ಬೆಂಜಿಲ್ಲ, ಬೆಂಜ ಮತ್ತೆ ಮಸ್ತ ಇದೆ ಇದೆ. ವಾವ್ ಬೆಂಚನೆ. ಓ ಮಸ್ತ ಇದು. ಒಂದ್ ಶೇರ್ ತುಪ್ಪ ತೆಗಿ. ಈ ಕಡುಬೆಲ್ಲ ಮಾಡ್ಕೆ ತುಪ್ಪ ಆಡ್ಸಿಡೋಣ ನೀನು. ತಾಪಚ್ಚಿ, ಇದ್ರಲ್ಲಿ ದಳ್ಳಲಿಪ್ಪದಷ್ಟು ಕಡುಬು ನಂಗೆ, ಅಷ್ಟು ಕಡುಬು ನಂಗೆ. ಮನ್ಯು ಶೇರ್ಗಟ್ಲೆ ತುಪ್ಪ ಹೋಯ್ತು ಈಗ. ಈ ನೋಡು ಮಗ ಹೆಂಗಾಯ್ದು ಕಡುಬು? ಹೆಂಗಾಯ್ದು? ಹಾಂ ಸಿಹಿ ಆಯ್ದ? ಹಾಂ ಇನ್ನು ಫಸ್ಟ್ ಅದನ್ನ ಕೇಳ. ಸ್ವೀಟ್ ಆದ್ರೆ ಆಯ್ತು.
ಸ್ವೀಟ್ ಆದ್ರೆ ತೊಳ್ದ್ರೆ ಮೊಮ್ಮಗಂಗೆ ಬೇಕಾದಷ್ಟು ಇದೆ ಚಲೋ ಇದೆ ಇಲ್ಲಿಯ ಹ್ಞೂ ಇದೆ ಸೂಪರ್ ಯಾವುದು ಹೊಡಿಯೋದೇ ಹಂಗಾದ್ರೆ ನೀ ತಿನ್ನಕ್ಕಿಂತ ಮೊದ್ಲಿಗೆ ಅಮೇಜಿಂಗ್ ಹೇಳ ತಿನ್ಕಟ್ ಹೇಳು ಅಣ್ಣ ಆದ್ರೆ ತಿಂದ